ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ. ನಾನು ನಿಮ್ಮ ಇಸ್ಲಾಂ ಸರ್. ಈಗಾಗಲೇ ನಾವು ನಿಮ್ಮ ಯೂನಿಟ್ ಟೆಸ್ಟ್ 1ಕ್ಕೆ ಬೇಕಾಗಿರುವಂತಹ ಅಂದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ 1 ತಾವುಗಳು ಡಿಸ್ಪ್ಲೇ ಮೇಲೆ ನೋಡ್ಬೋದು. 2025 17/7/2025 ಇವತ್ತು ನಡೆದಂತಹ ಒಂದು ಬಿಸ್ನೆಸ್ ಸ್ಟಡೀಸ್ ಆಯಿತಾ ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೇನೆ. ಇದರಲ್ಲಿ ಏನು ತಪ್ಪಿದೆ ಅಂತ ಮೊದಲಿಗೆ ಹೇಳಿಬಿಡ್ತೇನೆ. ನೋಡಿ, ನಿಮಗೆ ಏನು ಬಿಸ್ನೆಸ್ ಸ್ಟಡೀಸ್ ಬಂದು 40 ಅಂಕಗಳಿಗೆ ಎಕ್ಸಾಮ್ ನಡಿಬೇಕು. ಈಗ ಮಕ್ಕಳಿಗೆ ಒಳ್ಳೆ ಅಂಕಗಳನ್ನು ತೆಗೀಲಿ ಅಂದ್ಬಿಟ್ಟು ಇವತ್ತು ಒಂದು ಏನಂತೀರ ಪ್ರೀ ಟೆಸ್ಟ್ ಅಂತ ಹೇಳ್ತೀವಲ್ವ, ಈ ರೀತಿಯಾಗಿ ಒಂದು ಟೆಸ್ಟನ್ನು ಮಾಡಲಾಗಿದೆ. ಎನಿಹೋ ಬನ್ನಿ, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್ ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಸೆಕೆಂಡ್ ಇಯರ್ PUC 1 hour 30 minutes 50 ಅಂಕದ ಒಂದು ಪ್ರಶ್ನೆ ಪತ್ರಿಕೆ. ನಿಮಗೆ 40 ಮಾರ್ಕ್ಸ್ ಮಾಡ್ತಾರೆ ಆಯಿತಾ. ಬನ್ನಿ, ಚೂಸ್ ದಿ ಕರೆಕ್ಟ್ ಆನ್ಸರ್. ಈಚ್ ಕ್ವಶನ್ ಕ್ಯಾರೀಸ್ 1 mark. ನೋಡವಾ, ಹೂ ಈಸ್ ನೋನ್ ಆ್ಯಸ್ ಫಾದರ್ ಆಫ್ ಜನರಲ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಇದಕ್ಕೆ 4 ಆಪ್ಷನ್ಗಳನ್ನು ಇಲ್ಲಿ ನೀಡಲಾಗಿದೆ. ಇದಕ್ಕೆ 100% ಸರಿಯಾದ ಉತ್ತರ ಬಂದು ಹೆನ್ರಿ ಫಯೋಲ್. ದಟ್ ಈಸ್ ದಿ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಕ್ವಶನ್ ನಂಬರ್ 2, ಮೈ ಡಿಯರ್ ಚಿಲ್ಡ್ರನ್, ದಿ ಫಸ್ಟ್ ಸ್ಟೆಪ್ ಇನ್ ಪ್ಲಾನಿಂಗ್ ಪ್ರೊಸೆಸ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ದಟ್ ಈಸ್ ಆಪ್ಷನ್ ABCD. ಇದರಲ್ಲಿ ಮತ್ತೆ ಆಪ್ಷನ್ ಎ ಸೆಟ್ಟಿಂಗ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಈಸ್ ದ ರೈಟ್ ಆನ್ಸರ್. ಹೌ ಆರ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಫಾರ್ಮ್ಡ್ ಅಂತ ಇದೆ. ಕ್ವಶನ್ ನಂಬರ್ 3, ಮೈ ಡಿಯರ್ ಚಿಲ್ಡ್ರನ್ ಆಯಿತಾ, ಇನ್ ಎ ಲ್ಯಾಬೊರೇಟ್ರಿ ಬೈ ಎಕ್ಸ್ಪೀರಿಯನ್ಸ್ ಆಫ್ ಮ್ಯಾನೇಜರ್ಸ್, ಬೈ ಎಕ್ಸ್ಪೀರಿಯನ್ಸಿಂಗ್ ಆಫ್ ಕಸ್ಟಮರ್ಸ್, ಬೈ ಪ್ರೊಪೊಗೇಷನ್ ಆಫ್ ಸೋಷಿಯಲ್ ಸೈಂಟಿಸ್ಟ್ ಅಂತ ಎಲ್ಲ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬೈ ಎಕ್ಸ್ಪೀರಿಯನ್ಸ್ ಆಫ್ ಮ್ಯಾನೇಜರ್ಸ್ ಈಸ್ ದ ರೈಟ್ ಆನ್ಸರ್. Fill in the blanks by choosing the appropriate answers from those given in the brackets ಅಂತ ಇದೆ. 3 ಪ್ರಶ್ನೆಗಳನ್ನು ಇಲ್ಲಿ ಕೊಡಲಾಗಿದೆ, ಅದು fill in the blanks ಆಗಿರುತ್ತೆ. ಇದರಲ್ಲಿ ಯಾವುದಕ್ಕೆ ಯಾವುದು ಉತ್ತರ ಅಂತ ಈಗ ನಾವು ನೋಡ್ತಾ ಹೋಗುವ. ಕ್ವಶನ್ ನಂಬರ್ 4, ಡ್ಯಾಶ್ ಕಮ್ಯುನಿಕೇಷನ್ ಮೆಥಡ್ ಕ್ಯಾನ್ ಬಿ ಯೂಸ್ಡ್ ಇನ್ ಕೇಸ್ ಆಫ್ ಎಮರ್ಜೆನ್ಸಿ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಗ್ಯಾಂಗ್ ಪ್ಲ್ಯಾಂಕ್ ಈಸ್ ದ ರೈಟ್ ಆನ್ಸರ್. 100% ಕ್ಲಿಯರ್, ವೆರಿ ಗುಡ್. ಕ್ವಶನ್ ನಂಬರ್ 5 ನೋಡೋಣ ಈಗ. ಕೋಆರ್ಡಿನೇಷನ್ ಈಸ್ ಡ್ಯಾಶ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಕೋಆರ್ಡಿನೇಷನ್ ಈಸ್ ದಿ ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಈಸ್ ದ ರೈಟ್ ಆನ್ಸರ್. ವಾಟ್ ಇಸ್ ದ ರೈಟ್ ಆನ್ಸರ್? ಕೋಆರ್ಡಿನೇಷನ್ ಈಸ್ ದಿ ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಕ್ಲಿಯರ್. ಥರ್ಡ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 6, ಪ್ಲಾನಿಂಗ್ ಮೇ ನಾಟ್ ವರ್ಕ್ ಇನ್ ಎ ಡ್ಯಾಶ್ ಎನ್ವಿರಾನ್ಮೆಂಟ್ ಅಂತ ಇದೆ ಆಯಿತಾ. ಎಂಥ ಎನ್ವಿರಾನ್ಮೆಂಟ್ ಹೇಳಿ ನೋಡೋಣ? ಡೈನಾಮಿಕ್ ಎನ್ವಿರಾನ್ಮೆಂಟಲ್ಲಿ ಪ್ಲಾನಿಂಗ್ ವರ್ಕೌಟ್ ಆಗಲ್ಲ. ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ವೆರಿ ಗುಡ್. ಮ್ಯಾಚ್ ದ ಫಾಲೋಯಿಂಗನ್ನು ನೋಡೋಣ ಈಗ ಬನ್ನಿ. ಕ್ವಶನ್ ನಂಬರ್ 7, ಇದರಲ್ಲಿ ಮ್ಯಾಚ್ ದ ಫಾಲೋಯಿಂಗನ್ನು ನೀಡಿದ್ದಾರೆ. ಇದು 3 ಅಂಕಗಳಿಗೆ ಇದೆ. ಲಿಬರಲೈಸೇಷನ್, ರೆಪೋ ರೇಟ್, ಬಜೆಟ್. ಲಿಬರಲೈಸೇಷನ್ ಅಂತ ಹೇಳಿದರೆ ಏನಂತೀರ? ರಿಮೂವಲ್ ಆಫ್ ಅನ್ನೆಸೆಸರಿ ಕಂಟ್ರೋಲ್ಸ್ ಈಸ್ ದ ರೈಟ್ ಆನ್ಸರ್. ರಿಮೂವಲ್ ಆಫ್ ಅನ್ನೆಸೆಸರಿ ಕಂಟ್ರೋಲ್ಸ್ ಈಸ್ ದ ರೈಟ್ ಆನ್ಸರ್ ಆಯಿತಾ. ನೆಕ್ಸ್ಟ್ ರೆಪೋ ರೇಟ್ ಅಂತ ಇದೆ, ಬಹಳ ಈಸಿ ಅಲ್ವಾ. ಎಕನಾಮಿಕ್ ಎನ್ವಿರಾನ್ಮೆಂಟ್ 4th ಆಪ್ಷನ್ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗತ್ತೆ ಮಕ್ಕಳೇ. ಬಜೆಟ್ ಅಂತ ಇದೆ. ಬಜೆಟ್ ಅಂದರೆ ಈಗ ಸ್ಟ್ಯಾಂಡಿಂಗ್ ಪ್ಲಾನಿಂಗ್ ಅನ್ನುವಂಥದ್ದಿದೆ ಅಲ್ವಾ, ಆಪ್ಷನ್ 1, ದಟ್ ಈಸ್ ದ ರೈಟ್ ಆನ್ಸರ್. ಹೋಪ್ ದೀಸ್ ಕ್ವಶನ್ಸ್ ಆಯಿತಾ ವಿಲ್ ಹೆಲ್ಪ್ ಯು ಟು ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ ಯುವರ್ ಯಾವುದ್ರಿ ಅದು ಯೂನಿಟ್ ಟೆಸ್ಟ್ 1 ಫಾರ್ಮೇಟಿವ್ ಅಸೆಸ್ಮೆಂಟ್ 1. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, ವೆರಿ ಗುಡ್. ಇದನ್ನು ತಗೊಳ್ಳೋ ಬನ್ನಿ. ಈಗ ಸೆಕೆಂಡ್ ಮೇನ್ ಕ್ವಶನ್ನು ಆಯಿತಾ, ಥರ್ಡ್ ಆಯಿತು, 4th. ಫಸ್ಟ್ ಮೇನು MCQs, ಸೆಕೆಂಡ್ ಮೇನ್ fill in the blanks, ಥರ್ಡ್ ಮೇನ್ match the following, ಫೋರ್ತ್ ಮೇನ್ 1 mark questions. Answer the following questions in a sentences or a word. What is efficiency? ಪ್ರೀತಿಯ ಮಕ್ಕಳೇ, ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳಾಗಿರ್ಬೋದು, ಪೋಷಕರಾಗಿರ್ಬೋದು, ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲರಿಗೂ ಕೂಡ ಒಂದು ರಿಕ್ವೆಸ್ಟು, ದಯವಿಟ್ಟು ಯೂಟ್ಯೂಬ್ನವರು ಹೊಸದಾಗಿ ಒಂದು ಏನಂತೀರ ತಾವುಗಳು ಆಪ್ಷನನ್ನು ಆ್ಯಡ್ ಮಾಡಿದ್ದಾರೆ. ಅದಕ್ಕೆ ತಾವುಗಳು ತಮ್ಮ ಸಹಕಾರ ಬೇಕು ನಮಗೆಲ್ಲರಿಗೂ ಕೂಡ. ದಯವಿಟ್ಟು ವಿಡಿಯೋ ನೋಡ್ತಾ ಇದ್ದಂಗೆ ತಾವುಗಳು ನಾನು ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಆ ರೀತಿಯಾಗಿ ಮಾಡಿದರೆ ಬಹಳ ಒಳ್ಳೆಯದಾಗತ್ತೆ. ಒಂದು ಲೈಕನ್ನು ಈ ರೀತಿಯಾಗಿ ಕೊಡಿ. ಕೊಟ್ಟ ತಕ್ಷಣ ನಿಮಗೆ ತಾವುಗಳು ನೋಡ್ಬೋದು, ಈಗ ಕೆಳಗಡೆ ನಿಮಗೆ ಹೈಪ್ ದಿಸ್ ವಿಡಿಯೋ ಅಂತ ಕಾಣ್ತಾ ಇದೆ. ಲೈಕ್ ಕೊಟ್ಟ ತಕ್ಷಣ ಬಂತಲ್ವಾ, ಹೈಪ್ ದಿಸ್ ವಿಡಿಯೋ ಅಂತ 250 ಅಂತ ತೋರಿಸ್ತಾ ಇದೆ. ಇದು 250 ಪಾಯಿಂಟ್ಸ್ ಅಂತ. ತಾವುಗಳು ನಮ್ಮ ಒಂದು ವಿಡಿಯೋಗೆ 250 ಪಾಯಿಂಟ್ಸನ್ನ ಕೊಡ್ತಾ ಇದ್ದೀರಾ. ಇದಕ್ಕೆ ನಿಮ್ಮ ದುಡ್ಡು ಖರ್ಚಾಗಲ್ಲ, ಏನೂ ಆಗಲ್ಲ ಸರ್. ದಯವಿಟ್ಟು ಬೇಜಾರಾಗಬೇಡಿ. ಹೈಪ್ ಅಂದ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಕ್ಲಿಕ್ ಮಾಡಿದ ತಕ್ಷಣ ಹೈಪ್ 250 ಪಾಯಿಂಟ್ಸ್ ಅಂತ ಕೆಳಗಡೆ ಕಾಣ್ತಾ ಇದಲ್ವಾ, ಈ ರೀತಿಯಾಗಿ ಕ್ಲಿಕ್ ಮಾಡಿದರೆ ಆಯಿತಾ, ನಮ್ಮ ಒಂದು ವಿಡಿಯೋ ಚೆನ್ನಾಗಿದೆ ಅಂತ ತಾವುಗಳು ಯೂಟ್ಯೂಬಿಗೆ ಹೇಳಿದ ಹಾಗೆ ಆಗತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್.
ಮಾರ್ಕ್. ವಾಟ್ ಈಸ್ ಎಫಿಷಿಯನ್ಸಿ? ಬಹಳ ಈಸಿ ಅಲ್ವಾ? ಎಫಿಷಿಯನ್ಸಿ ಮೀನ್ಸ್ ಡೂಯಿಂಗ್ ಎ ಟಾಸ್ಕ್ ಕರೆಕ್ಟ್ಲಿ ಆ್ಯಂಡ್ ವಿತ್ ಮಿನಿಮಮ್ ಕಾಸ್ಟ್ ಆ್ಯಂಡ್ ಟೈಮ್ ಅಂತ. ಸರಿಯಾದ ಸಮಯಕ್ಕೆ ಸರಿಯಾಗಿ ಕೆಲಸ ಹಾಗೂ ಅದನ್ನು ಮಾಡಿದರೆ ಅದನ್ನು ನಾವು ಎಫಿಷಿಯನ್ಸಿ ಅಂತ ಕರಿತೀವಿ. ಐ ರಿಪೀಟ್, ಎಫಿಷಿಯನ್ಸಿ ಮೀನ್ಸ್ ಡೂಯಿಂಗ್ ಅ ಟಾಸ್ಕ್, ಕೆಲಸ ಅಂತ. ಟಾಸ್ಕ್ ಅಂದರೆ ಜಾಬ್ ಆಯಿತಾ? ಕರೆಕ್ಟ್ಲಿ ಆ್ಯಂಡ್ ವಿತ್ ಮಿನಿಮಮ್ ಕಾಸ್ಟ್ ಆ್ಯಂಡ್ ಟೈಮ್. ಕ್ಲಿಯರ್ ಆಲ್ ಆಫ್ ಯು? ವೆರಿ ಗುಡ್. ಹೂ ಇಂಟ್ರೊಡ್ಯೂಸ್ಡ್ ಡಿಫ್ರೆನ್ಷಿಯಲ್ ಪೀಸ್ ವೇಜ್ ಸಿಸ್ಟಮ್ ಅಂತ ಇದೆ. FW ಟೇಲರ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್? Question number 10 ಅನ್ನು ನೋಡೋಣ. Nowadays, Indian Railway and the airline companies have internet and world wide web pages where customers can look for timings, destinations and fares and also book their tickets online. Identify the dimension of the business environment ಅಂತ ಇದೆ. ಇಂತಹ ಒಂದು ಇದು ಬಿಸ್ನೆಸ್ ಎನ್ವಿರಾನ್ಮೆಂಟಿಗೆ ನಾವು ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಇಷ್ಟೇ ಆನ್ಸರು. ಕ್ವಶನ್ ನೋಡಿದರೆ 3 ಲೈನ್ ಇದೆ. ಆನ್ಸರ್ ಎಷ್ಟು ಗೊತ್ತಾ? ಟೆಕ್ನಾಲಜಿಕಲ್ ಎನ್ವಿರಾನ್ಮೆಂಟ್ ಅಂತ. ಕ್ಲಿಯರ್ ಆಲ್ ಆಫ್ ಯು? ವೆರಿ ಗುಡ್. ಈಗ ಕ್ವಶನ್ ನಂಬರ್ ಪಾರ್ಟ್ ಬಿಗೆ ಬರೋಣ ಪ್ರೀತಿಯ ವಿದ್ಯಾರ್ಥಿಗಳೇ. ಪಾರ್ಟ್ ಬಿನಲ್ಲಿ ನಾವು ನೋಡೋದಾದರೆ ಇದ್ಯಾವುದು? ಆನ್ಸರ್ ಎನಿ 5 ಅಂತ ಇದೆ. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್. ಆನ್ಸರ್ ಎನಿ 5 ಕ್ವಶನ್ಸ್ ಆಫ್ ದಿ ಫಾಲೋಯಿಂಗ್ ಇನ್ 2 or 3 sentences. ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಕ್ವಶನ್ ನಂಬರ್ 11 ಡಿಫೈನ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಡಿಫೈನ್ ಮ್ಯಾನೇಜ್ಮೆಂಟ್ ಬಹಳ ಈಸಿ, ಏನೂ ಇಲ್ಲ ಕಣ್ರಿ. ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ಒಂದು ಪ್ರೋಸೆಸ್ ಇದ್ದಂಗೆ, ಪ್ಲಾನಿಂಗ್ ಇದ್ದಂಗೆ ಅಥವಾ ಆರ್ಗನೈಸೇಷನ್ ಅಂತ. ಅದನ್ನು ಹೇಗೆ ಬರೀಬೇಕು ಎಕ್ಸಾಮಲ್ಲಿ? ಮ್ಯಾನೇಜ್ಮೆಂಟ್ ಈಸ್ ದ ಪ್ರೋಸೆಸ್ ಆಫ್ ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಎಫರ್ಟ್, ಆರ್ಗನೈಸೇಷನಲ್ ಗೋಲ್ಸ್ ಎಫಿಷಿಯೆಂಟ್ಲಿ ಆ್ಯಂಡ್ ಎಫೆಕ್ಟಿವ್ಲಿ. ದಟ್ ಈಸ್ ಕಾಲ್ಡ್ ಮ್ಯಾನೇಜ್ಮೆಂಟ್. ಎಲ್ಲರಿಗೂ ಅರ್ಥ ಆಯಿತು ಅನಿಸುತ್ತೆ, ಬಹಳ ಈಸಿಯಾಗಿ ಆಯಿತಾ? ಐ ರಿಪೀಟ್, ಮ್ಯಾನೇಜ್ಮೆಂಟು ಅನ್ನುವಂಥದ್ದು ಈಸ್ ಎ ಪ್ರೋಸೆಸ್ ಆಫ್ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಎಫರ್ಟ್, ಆರ್ಗನೈಸೇಷನಲ್ ಗೋಲ್ಸ್ ಎಫಿಷಿಯನ್ಸ್ಲಿ ಆ್ಯಂಡ್ ಎಫೆಕ್ಟಿವ್ಲಿ. ಕ್ಲಿಯರ್? ವೆರಿ ಗುಡ್. ಸ್ಟೇಟ್ ಎನಿ 2 ಲಿಮಿಟೇಷನ್ಸ್ ಆಫ್ ಪ್ಲ್ಯಾನಿಂಗ್ ಅಂತ ಇದೆ ಮಕ್ಕಳೇ. ಬಹಳ ಈಸಿ ಅಲ್ವಾ? ಪ್ಲ್ಯಾನಿಂಗ್ ಡಸ್ ನಾಟ್ ಗ್ಯಾರಂಟಿ ಸಕ್ಸಸ್. ಈ ಒಂದು ಪ್ಲಾನಿಂಗ್ ಮಾಡಿದಾಗ ಸಕ್ಸಸ್ಸು ಹೌದಲ್ವಾ? ನೆಕ್ಸ್ಟ್, ಪ್ಲಾನಿಂಗ್ ಈಸ್ ಅ ಟೈಮ್ ಕನ್ಸ್ಯೂಮಿಂಗ್ ಪ್ರೋಸೆಸ್. ಹೌದು, ಅದು ಒಪ್ಪಿಕೊಳ್ಳುವಂಥದ್ದೇ ಲಿಮಿಟೇಷನ್ಸು. ಸ್ಟೇಟ್ ಎನಿ 2 ಆರ್ಗನೈಸೇಷನಲ್ ಆಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಇದು ಕೂಡ ಬಹಳ ಈಸಿ. ಏನಂತೀರ, ಸರ್ವೈವಲ್ ಆಫ್ ದಿ ಬಿಸ್ನೆಸ್ ಒಂದು ಬರುತ್ತೆ ಹಾಗೂ ಪ್ರಾಫಿಟ್ ಅರ್ನಿಂಗ್ ಕೂಡ ಆಗತ್ತೆ. ಈ ಒಂದು ಪ್ರಶ್ನೆ ಪತ್ರಿಕೆ ಏನಂತೀರ ತಗೊಳ್ಳು, ಏನು ಹೇಳಬೇಕು, ನಮಗೆ ಕಳಿಸಿಕೊಟ್ಟಂತಹ ಅನಾನಿಮಸ್ ಅಂತ ಅವರ ಮೇಲ್ ಐ ಡಿ. ಧನ್ಯವಾದಗಳು. ದೇವರು ಸದಾ ಚೆನ್ನಾಗಿಟ್ಟಿರಲಿ. ಭಾಳ ಒಳ್ಳೆ ಕೆಲಸವನ್ನು ಮಾಡಿದ್ದೀರಾ. ಬಹಳ ಪೇಪರ್ಸ್ಗಳನ್ನು ಕಳಿಸಿಕೊಟ್ಟಿದ್ದೀರಾ. ನನಗೂ ಸಮಯ ಬೇಕಪ್ಪ ಅಪ್ಲೋಡ್ ಮಾಡಲಿಕ್ಕೆ, ಆಯಿತಾ? ಇವತ್ತು ಸಮಯ ಸಿಕ್ಕಿದೆ, ಹಾಗಾಗಿ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡನ್ನು ಮಾಡೋಕ್ಕೆ ಕೊಡ್ತಾ ಇದ್ದೇನೆ. ಕ್ಷಮಿಸಬೇಕು. ಬಹಳ ರೂಲ್ ಗಿವ್ 1 ಎಕ್ಸಾಂಪಲ್ ಅಂತ ಇದೆ. ಇದು ಕೂಡ ಬಹಳ ಈಸಿಯಾಗಿ ಇರುವಂಥದ್ದು, ಹೌದಲ್ವಾ? ಕ್ವಶನ್ ನಂಬರು 14 ರೂಲ್ ಅಂತ ಹೇಳಿದರೆ ಸ್ಪೆಸಿಫಿಕ್ ಸ್ಟೇಟ್ಮೆಂಟ್ ದಟ್ ಏನಂತೀರ, ಇನ್ಫಾರ್ಮ್ ವಾಟ್ ಈಸ್ ಟು ಬಿ ಡನ್ ಅಂತ. ಇದನ್ನು ನಾವು ರೂಲ್ಸ್ ಅಂತ ಕರಿತೇವೆ. ಹಾಗೂ ಗಿವ್ 1 ಎಕ್ಸಾಂಪಲ್ ಅಂತ ಇದೆ. ನೋ ಸ್ಮೋಕಿಂಗ್ ಇನ್ ದಿ ಆಫೀಸ್ ಪ್ರಿಮಿಸಸ್ ಅಂತ, ನೋ ಆಲ್ಕೋಹಾಲ್ ಇನ್ ದಿ ಆಫೀಸ್ ಪ್ರಿಮಿಸಸ್ ಅಂತ, ನೋ ವೆಹಿಕಲ್ ಇನ್ ದಿ ಆಫೀಸ್ ಪ್ರಿಮಿಸಸ್ ಅಂತ. ಈ ರೀತಿಯಾಗಿ ಇದನ್ನೇ ನಾವು ರೂಲ್ ಅಂತ ಕರಿತೀವಿ. ಗಿವ್ ದ ಮೀನಿಂಗ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. 15ನೆಯ ಪ್ರಶ್ನೆಗೆ ಭಾಳ ಈಸಿ ಅಲ್ವಾ? ನೋಡಿ, ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಏನಂತೀರ, ಬೋರ್ಡ್ ಆ್ಯಂಡ್ ಜನರಲ್ ಗೈಡ್ನೆಸ್ ಫಾರ್ ಡಿಸಿಷನ್ ಮೇಕಿಂಗ್ ಅಂತ, ಹೌದಲ್ವಾ? ಅಥವಾ ಬಿಹೇವಿಯರ್ ಅಂತ ಬರಿಬೋದು. ಕ್ವಶನ್ ನಂಬರ್ 16 ನೋಡೋಣ. ವಾಟ್ ಈಸ್ ಸ್ಕೇಲಾರ್ ಚೈನ್ ಅಂತ ಇದೆ, ಆಯಿತಾ? ಇದನ್ನು ನೀವು ಇಟ್ ಈಸ್ ಎ ಫಾರ್ಮಲ್ ಲೈನ್ ಆಫ್ ಅಥಾರಿಟಿ ದಟ್ ಮೂವ್ಸ್ ಫ್ರಮ್ ಹೈಯೆಸ್ಟ್ ಟು ಲೋವೆಸ್ಟ್ ರ್ಯಾಂಕ್ ಅಂತ. ಕ್ಲಿಯರ್? ನೋಡಿ, ಸ್ಕೆಲಾರ್ ಚೈನ್ ಈಸ್ ಎ ಫಾರ್ಮಲ್ ಲೈನ್ ಆಫ್ ಅಥಾರಿಟಿ ದಟ್ ಮೂವ್ಸ್ ಫ್ರಮ್ ಹೈಯೆಸ್ಟ್ ಟು ಲೋವರ್ ರ್ಯಾಂಕ್. ಕ್ಲಿಯರ್ ಮೈ ಡಿಯರ್? ಈಗ ಪಾರ್ಟ್ ಸಿನಲ್ಲಿ 5 ಪ್ರಶ್ನೆಗಳನ್ನು ಇಲ್ಲಿ ನೀಡಲಾಗಿದೆ. ಆ 5 ಪ್ರಶ್ನೆಗಳಿಗೆ ತಾವುಗಳು ಉತ್ತರಗಳನ್ನು ಬರೀಬೇಕು. ಎನಿ 5 ಅಂತ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 17 ನೋಡೋದಾದರೆ ಪ್ರತಿಯೊಂದು ಪ್ರಶ್ನೆಗೆ ಇಲ್ಲಿ 4 ಅಂಕಗಳು. ಈಚ್ ಕ್ವಶನ್ ಕ್ಯಾರೀಸ್ 7 ಮಾರ್ಕ್ಸ್. ವಿಡಿಯೋ ಲೆಂತಿ ಯಾಕಾಗತ್ತೆ ಅಂದರೆ, ಹೀಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ. ತಮ್ಮ ಬರ್ಕಳ್ರಲ್ಲೇ ಓದರಲ್ಲೇ ಅಂದರೆ ನನ್ನ ಉದ್ದೇಶ ಫ್ರೀ ಇದ್ದಾಗ ಈ ರೀತಿಯಾಗಿ ಮಾಡ್ತೇನೆ. ನಾನು ಬ್ಯುಸಿಯಾಗಿದ್ದಾಗ ಏನೂ ಮಾಡಲಿಕ್ಕಾಗಲ್ಲ, ಆಯಿತಾ? ಅಡ್ಜಸ್ಟ್ ಮಾಡ್ಕೋಬೇಕು. ಎಕ್ಸ್ಪ್ಲೇನ್ ದಿ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ ಕಾಂಟ್ರಿಬ್ಯೂಟೆಡ್ ಬೈ FW ಟೇಲರ್ ಅಂತ ಇದೆ. ಏನೂ ಇಲ್ಲರಪ್ಪ, ಈಸಿಯಾಗಿ ಬರೀರಿ.
ಏನು ಏನು ಬರಿತೀರಾ ನೋಡಿ, ಎಫ್ ಎಮ್ ಟೇಲರ್ ಕಾಂಟ್ರಿಬ್ಯೂಟೆಡ್ ಸೈಂಟಿಫಿಕ್ ಪ್ರಿನ್ಸಿಪಲ್ಸ್ ಲೈಕ್ ಅಂತ ಹಾಕಿಬಿಟ್ಟು 1 ಅಂತ ಹಾಕಿ, ಸೈನ್ಸ್ ನಾಟ್ ರೂಲ್ ಆಫ್ ಥಂಬ್, ಹಾರ್ಮೋನಿ ನಾಟ್ ಡಿಸ್ಕಾರ್ಡ್, 3ನೇದು ಕಾರ್ಪೊರೇಷನ್ ನಾಟ್ ಇಂಡಿವಿಜುವಲಿಸಮ್, 4ನೇದರಲ್ಲಿ ತಾವುಗಳು ಡೆವಲಪ್ಮೆಂಟ್ ಆಫ್ ಈಚ್ ಪರ್ಸನ್ ಟು ದೇರ್ ಗ್ರೇಟೆಸ್ಟ್ ಎಫಿಷಿಯನ್ಸಿ ಆ್ಯಂಡ್ ಪ್ರಾಸ್ಪ್ಯಾರಿಟಿ. ಈ ರೀತಿಯಾಗಿ ಬರೆದು ಸ್ವಲ್ಪ ಎಕ್ಸ್ಪ್ಲನೇಷನನ್ನು ಮಾಡಬೇಕಾಗತ್ತೆ ಆಯಿತಾ. 4 ಪಾಯಿಂಟ್ ಬರೆದ ತಕ್ಷಣ 4 ಮಾರ್ಕ್ಸ್ ಕೊಡ್ತಾರೆ ಅಂದರೆ ಅದು ಮೂರ್ಖತನ. ನಾನು ನಿಮಗೆ ಇದು ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೀನಿ, ಜೊತೆಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೂಡ ತಾವುಗಳು ಬರಿಬೇಕಾಗಿರುತ್ತೆ ಆಯಿತಾ. ಈಗ ಕ್ವಶನ್ ನಂಬರ್ 18 ನೋಡಿ, ನೋ ಎಂಟರ್ಪ್ರೈಸಸ್ ಕ್ಯಾನ್ ಅಚೀವ್ ದಿ ಆಬ್ಜೆಕ್ಟಿವ್ಸ್ ವಿತೌಟ್ ಸಿಸ್ಟಮೆಟಿಕ್ ಪ್ಲಾನಿಂಗ್, ಡು ಯು ಅಗ್ರಿ ವಿತ್ ದಿಸ್ ಅಂತ ಇದೆ. ಇದು ಎಸ್ ಆರ್ ನೋ ಕ್ವಶನ್. ತಾವುಗಳು ಎಸ್ ಬರೀಬೇಕು, ಎಸ್ ಅಂತ ಹಾಕಿ ಕಾಮ ಹಾಕಿ, ಪ್ಲಾನಿಂಗ್ ಈಸ್ ಎಸೆನ್ಷಿಯಲ್ ಆ್ಯಸ್ ಇಟ್ ಅಂತ ಬರೀಲೇಬೇಕು. ಎಸ್ ಅಂತ ಅದಕ್ಕೆ 1 ಮಾರ್ಕ್ಸ್ ಸಿಕ್ಬಿಡುತ್ತೆ ರೀ. ಗಿವ್ ಎನಿ 4 ಇಂಪಾರ್ಟೆನ್ಸ್ ಇನ್ ಸಪೋರ್ಟ್ ಆಫ್ ಯುವರ್ ಆನ್ಸರ್ ಅಂತ ಇದೆ. ಅದಕ್ಕೆ ಈಗ ಪಾಯಿಂಟ್ಸನ್ನು ಬರೆದ್ರೆ ನಿಮಗೆ ಅಂಕಗಳು ಸಿಗುತ್ತೆ. ಏನು ಯಾವುದಾದ್ರೂ 4 ಬರೀರಿ ಅಂತ ಇದೆ. ಪ್ರೊವೈಡ್ಸ್ ಡೈರೆಕ್ಷನ್, ರೆಡ್ಯೂಸ್ ಅನ್ಸರ್ಟೆನಿಟೀಸ್, ಇನ್ನೊಂದು ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್ ಅಂತ. ಈ ರೀತಿಯಾಗಿ ತಾವುಗಳು ಬರೀಬೇಕಾಗತ್ತೆ. ಅರ್ಥ ಆಗುತ್ತಾ ಎಲ್ಲರಿಗೂ? ಬನ್ನಿ ನಂತರದಲ್ಲಿ ಪ್ರೀತಿಯ ವಿದ್ಯಾರ್ಥಿಗಳೇ, ಇದೇನಂತೀರಾ, ಸ್ವಲ್ಪ ಸಮಯ ಕೊಡಿ. ಏನಿದು ಎಕ್ಸ್ಪ್ಲೇನ್ ಎನಿ 4 ಫೀಚರ್ಸ್ ಆಫ್, ಏನಿದು ಎಕ್ಸ್ಪ್ಲೇನ್ ಎನಿ 4 ಫೀಚರ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಅಲ್ವಾ. 19 ಕ್ವಶನ್ ನಂಬರ್ 19 ಆಯಿತಾ. ದೆನ್ ಐಡೆಂಟಿಫೈ ದಿ ಡೈಮೆನ್ಷನ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಸ್ವಲ್ಪ ಲೆಂತಿ ಆಗತ್ತಪ್ಪ ವಿಡಿಯೋ. ಮುಂದಿನ ಭಾಗ ತಾವುಗಳು ಓದ್ಕೊಂಡ್ರೆ ಭಾಳ ಸಂತೋಷ ಆಗುತ್ತೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಕಳಿಸಿಕೊಟ್ಟಂಥ ನಮ್ಮ ಬೆಂಗಳೂರು ವಿದ್ಯಾರ್ಥಿ ಆಯಿತಾ, ವಿದ್ಯಾರ್ಥಿನಿ ಪ್ಲೀಸ್ ಕ್ಲಾರಿಫೈ ಮೀ. ಯಾರು ಕಳಿಸಿದ್ರೆ ಅವರು ನನ್ನ ಕಮೆಂಟ್ ಮುಖಾಂತರ ತಿಳಿಸಿದರೆ ಭಾಳ ಹೆಲ್ಪ್ ಆಗುತ್ತೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್, ಡೂ ವೆಲ್ ಆಯಿತಾ. ಬಿಸ್ನೆಸ್ ಎನ್ವಿರಾನ್ಮೆಂಟು ಇವೆಲ್ಲ ಈಸಿ ಕಂಡ್ರೋ, ನೀವೇ ಬರೀತೀರಾ ಅಂತ ಬಿಟ್ಟು ಹೋಗ್ತಾ ಇದ್ದೀನಿ. ಒಂದು ಬೇಕಾದ್ರೆ ನಾನು ಹೇಳ್ತೀನಿ 2 ಏನಂತೀರಾ, ಡೈನಾಮಿಕ್ ನೇಚರ್ ಆಗಿರ್ಬೋದು ಅಥವಾ ಸ್ಪೆಸಿಫಿಕ್ ಆ್ಯಂಡ್ ಜನರಲ್ ಫೋರ್ಸಸ್, ಅದು ಕೂಡ ಬರುತ್ತೆ. ಈ ಕ್ವಶನ್ ನಂಬರು ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನಾ, ಅದು ಇದು ಇವೆಲ್ಲ ಈಸಿಯಾಗಿ ಬರೆಯುವಂಥದ್ದು. ಕ್ವಶನ್ ನಂಬರು 20 ಕೂಡ ಅಷ್ಟೇ ಆಯಿತಾ. 21 ಕೂಡ ಭಾಳ ಈಸಿ. ಯಾವುದ್ರಿ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ 4 ಪ್ರಿನ್ಸಿಪಲ್, ಅದನ್ನೇ ಅಲ್ಲಿ ಮೇಲೆ ಮಾತಾಡೋದಲ್ವ. ಏನು ಯೂನಿವರ್ಸಲ್ ಆಕ್ಸೆಪ್ಟಿ, ಜನರಲ್ ಗೈಡ್ನೆಸ್ ಆಗಿರ್ಬೋದು, ಫ್ಲೆಕ್ಸಿಬಲ್ ಆಗಿರ್ಬೋದು. ಬರೀರಪ್ಪ, ಬರೀತೀರಾ ನೀವು, ನಿಮ್ಮ ಮೇಲೆ ಭರವಸೆ ಇದೆ ನಮಗೆ ಆಯಿತಾ. ಗಾಡ್ ಬ್ಲೆಸ್ ಯು ಆಲ್, ಡೂ ವೆಲ್.